ಬಾಗುರು ಇಲ್ಲೇ ಪೊಲೀಸ್ ಸ್ಟೇಷನ್ ಹೋಗಿದ್ ಬರವ. ಊಟ ಕೊಡಿಸ್ತೀನಿ. ಊಟ ಮಾಡಿಲ್ವಲ್ಲ, ಬೇದಿ ಆಗ್ಬಿಟ್ಟಿರುತ್ತೆ ಬಾಯ್ಲಿ. ನಂದು ರೆಕಾರ್ಡ್ ಮಾಡು ಗುರು. ಎಲ್ಲಿದೆಯೋ ಹೇಳು, ನಾನೇ ಬಂದು ಕರ್ಕೊಯ್ತೀನಿ. ಸರಿನಾ ಸಾರ್? ಹೇಳಿ ಸಾರ್. ಹೇಳಿ ಸರ್ ಅಡ್ರೆಸ್ಸು. ಬಂದು ನಿಮ್ಮನ್ನ ಕರ್ಕೊಂಡು ಹೋಗ್ತೀವಿ ನಾವು. ಹಲೋ, ಪಾಪ ಸರಿಗೆ ಚಪ್ಪಲಿ ಇಲ್ಲ ಕಾಲಲ್ಲಿ. ಚಪ್ಪಲಿ ಕೊಡ್ಸೋಣ ಬನ್ನಿ ಸರ್, ಊಟ ಹಾಕ್ಸ್ತೀವಿ ಬನ್ನಿ. ಹೇಳಿ ಅಡ್ರೆಸ್ಸು. ನಮ್ಮ ಹುಡುಗರು ಬಂದು ಕರ್ಕೋಗ್ತಾರೆ. ಭಯ ಆಗ್ತಿದೆಯಾ ಸರ್? ಕಂಡವ್ರ ಹೆಣ್ಮಕ್ಳು ವಿಡಿಯೋ ಮಾಡಿದ್ರೆ ನಿಮಗೆ ಹೇಳಿ ಸರ್. ನಾನು ಸ್ಟೇಷನಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ ನಿಮಗೋಸ್ಕರ. ಊಟ ಕೊಡಿಸ್ತೀನಿ, ಚಪ್ಪಲಿ ಕೊಡಿಸ್ತೀನಿ. ಬೇದಿ ಆಗ್ಬಿಟ್ಟಿದೆ ಅಲ್ವಾ, ಹೊಸ ಬಟ್ಟೆ ಕೊಡಿಸ್ತೀನಿ. ನಂಜನಗೂಡು ಒಳಗಡೆ ಡೈ ಹಾಕ್ಸ್ಕೊಂಡು ಕರ್ಕೊಬರ್ತೀವಿ. ಎಲ್ಲಿದ್ದೀರಿ ಹೇಳಿ ಸರ್. ಹಲೋ ನವೀನ್ ಅವರೇ. ಸಾರ್ ಫೋನ್ ಎತ್ತಿ ಸಾರ್, ನಿಮ್ಮನ್ನ ಒಂದ್ಸರಿ ಮೀಟ್ ಮಾಡ್ಬೇಕು ಸರ್ ನಾನು. ಸರ್ ಈ ತರ ಎಡಿಟ್ ಮಾಡಿದೀವಿ ವಿಡಿಯೋಸ್ನ, ಒಂದ್ಸರಿ ತಮ್ಮ ಮುಖ ದರ್ಶನವನ್ನು ತೋರಿಸ್ಬಿಟ್ರೆ. ಯಾಕೆ ಸಾರ್ ಭಯ ಆಯ್ತಿದೀಯಾ? ಫೋನ್ ಎತ್ತಕ್ಕೆ ಆಗಲ್ವಾ? ವಿಡಿಯೋ ಸ್ಟ್ಯಾಟಸ್ ತರ ಮಾಡ್ತೀಯ ನಮ್ಮ ಬೋಸುಡಿಕೆ ಬೋಳಿ ಮಗನೇ. ಮೈಸೂರಲ್ಲಿ ನಾನು ಅಲ್ಲೇ ಓಡಾಡ್ತಿರ್ತೀನಿ. ಆ ಊಟ ಕೊಡ್ಬೇಕಾರೆ ಸಿಗಾಕಟ್ರ ಮಗನೇ ನಿನಗೆ. ಮಗನೇ ಏನ್ ಮಾಡ್ತೀನಿ ಅಂತ ನೋಡು. ಅಲ್ಲೇ ಪೊಲೀಸ್ ಹಿಡಿದು ಮಗನೇ ಅಲ್ಲೇ ಕೊಡ್ತೀನಿ ನಿನ್ನ ಬೋಳಿ ಮಗನೇ. ಕಾಣ್ಕೊಂಡವ್ರಿಗೆಲ್ಲ ವಿಡಿಯೋ ಮಾಡ್ಕೊಂಡೆ ಮಗನೇ. ನಿಮ್ಮ ಅಮ್ಮನ ತೊಲಿಗೆ ಸೋಳೆ ಮಗನೇ. ಸಿಕ್ಕು ಮಗನೇ ನಾಳೆ ನೀನು ಮೈಸೂರಲ್ಲಿ. ಅಲ್ಲಿ ಊಟ ಕೊಡ್ತಾರೆ ಗೊತ್ತು. ಅಲ್ಲಿ ಸಿಕ್ಕು ನಾಳೆ ಬರ್ತೀನಿ ಮಗನೇ ನಿನಗೆ. ಆಯ್ತೆ ಗಂಡು ಮಗನೇ, ವಿಡಿಯೋ ಮಾಡಾಕೈತೆ ನಿನಗೆ. ನಿಮ್ಮ ಅಮ್ಮನ ಫೋನ್ ಎತ್ತಕ್ಕಾಗಲ್ವಾ? ಬೋಳಿ ಮಗನೇ, ನಾನು ಯಾವ ತರ ಮಾತಾಡಿದ್ದೀನಿ ಇವಾಗ. ಇದು ನಾಲ್ಕು ಸೂಳೆ ಮಗನೇ. ನಿಮ್ಮ ಅವನ್ ವಿಡಿಯೋ ಎಡಿಟ್ ಮಾಡಾಕ್ತಾನೆ ನಿಮ್ಮ ಅವನ್ ಬೇವರ್ಸಿ ಬೋಳಿ ಮಗನೇ. ತಿರುಪೆ ತಿಂತಿದ್ಯಾ ಮಗನೇ, ದಿಮಾಕ್ ನೋಡೋ ಮಗನೇ. ನಾಳೆ ಬರ್ತೀನಿ ಮಗನೇ, ಮಾಡ್ತೀನಿ. ತಿನ್ನೋಕ್ಕೆ ಮಗನೇ ನಿನ್ನ ಹತ್ರ ಕಾಸಿಲ್ಲ, ತಿಗೆಲ್ಲ ಮಾತಾಡಿದ್ಯಾ ಮಗನೇ. ನಿನಗೆ ಐತೆ ಮಗನೇ. ನಾಳೆ ಬಂದ್ರೆ ಮೈಸೂರಲ್ಲಿ 8 ಗಂಟೆಗೆ ಊಟ ಕೊಡ್ತದೆ ನನಗೂ ಗೊತ್ತು. ಸಿಕ್ಕು ಮಗನೇ ಅಲ್ಲೇ. ನಿನ್ನ ಏನ್ ಮಾಡ್ಬೇಕು ಗೊತ್ತು, ಮೆಂಟ್ಲ್ ಸೇರಿಸ್ತೀನಿ ಮಗನೇ. ಅದಕ್ಕೆ ಮಗನೇ ದೇವರು ನಿನ್ನ ಈ ತರ ಇಟ್ಟಿರೋದು ಮಗನೇ. ನೋಡ್ದ, ನಾನೇನೋ ನೀನು ಏನೋ ಇದಾಗಿರ್ಬೇಕು ವಿಚಾರಿಸದ ಮಾಡಿದ್ರೆ ವಿಡಿಯೋನ ಎಡಿಟ್ ಮಾಡಿ ಹಾಕಿದೀಯಾ? ನೀನು ಮೆಂಟ್ಲು ಕಣ ನೀನು. ಹುಚ್ಚ ನನ್ನ ಮಗ ನೀನು, ಹುಚ್ಚ ಆಗ್ಬಿಟ್ಟಿದೀಯ. ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಬಿಟ್ಟು ಹಾಕಿಸ್ತೀನಿ. ಸೈಕೋ ನನ್ನ ಮಗ ಇವ ಅಂತ. ಹೋಗ ಬರೋ ಹುಡುಗಿರ್ದೆಲ್ಲ ಫೋಟೋ ವಿಡಿಯೋ ಮಾಡಿ ಹಾಕಿದ್ಯಾ ಮಗನೇ ನೀನು. ಎತ್ತಲಿಲ್ಲ ಅಂದ್ರೆ ಇವಾಗ ನಿಮ್ಮ ಡ್ಯಾಡಿಗೆ ಫೋನ್ ಮಾಡ್ತೀನಿ ನೋಡಿ ಇವಾಗ.